ಡಿಸ್ಕ್ಲೇಮರ್: ಇಲ್ಲಿ ಯಾವುದೇ ರೀತಿಯ ಜಾತಿ, ಧರ್ಮ, ಭಾವನೆಗಳಿಗೆ ಹಾನಿ ಉಂಟು ಮಾಡುವ ಉದ್ದೇಶದಿಂದ ಈ ವಿಡಿಯೋ ಮಾಡಿರುವುದಿಲ್ಲ. ಪರೋಕ್ಷವಾಗಿ ಹಾಗೆ ಆಗಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಆತ್ಮ ಸಂಭಾಷಣೆ ಅನ್ನುವ ಒಂದು ವಿಜ್ಞಾನ ಇದೆ. ನಾನೊಬ್ಬ ಆತ್ಮ ತಜ್ಞನಾಗಿ, ಪುನರ್ಜನ್ಮ ತಜ್ಞನಾಗಿ, ಸಂಮೋಹಿನಿ ತಜ್ಞನಾಗಿ ನನಗೆ ಆ ವಿದ್ಯೆಗಳ ಬಗ್ಗೆ ಅರಿವಿದೆ. ಬಾಲಿವುಡ್ ಆ್ಯಕ್ಟ್ರೆಸ್ಸು ಜಿಯಾ ಖಾನ್, ಅದು ಕೂಡ ಒಂದು ವಿವಾದಾಸ್ಪದ ಅದು ಸಾವಾದಾಗ ಅವ್ರ ತಾಯಿ ಈ ಪ್ರಕರಣವನ್ನು ಪೊಲೀಸರು ಆ ಕೇಸನ್ನು ಸರಿಯಾಗಿ ಸಂಶೋಧನೆ ಮಾಡದೇ ಇದ್ದಾಗ ಅದನ್ನು ಕೈಬಿಟ್ಟಾಗ ಪ್ರಭಾವ ವ್ಯಕ್ತಿಗಳ ಒಂದು ಕಾರಣಕ್ಕಾಗಿ ಅದನ್ನು ಲಂಡನ್ನಿಗೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಒಬ್ಬ ಹಿಪ್ನೋಥೆರಪಿಸ್ಟನ್ನು ಮೀಟ್ ಮಾಡ್ತಾಳೆ. ಅವನು ಆ ತಾಯಿಯನ್ನೇ ಟ್ರಾನ್ಸ್ಗೊಳಪಡಿಸಿ ಆ ಜಿಯಾ ಖಾನ್ ಆತ್ಮವನ್ನು ತಾಯಿ ಮೂಲಕ ಮಾತಾಡಿಸಿ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಡ್ತಾನೆ. ಸಾವಿಗೆ ಕಾರಣಗಳೇನು, ನಿಖರವಾದ ಕಾರಣಗಳು, ಯಾರೆಲ್ಲ ಈ ಒಂದು ಕುಕೃತ್ಯದಲ್ಲಿ ಇನ್ವಾಲ್ವ್ ಆಗಿದ್ದರು ಅವರ ಹೆಸರುಗಳೆಲ್ಲ ಹೇಳ್ತದೆ ಜಿಯಾ ಖಾನ್. ಸೊ ಆ ಒಂದು ವಿಡಿಯೋ ಎವಿಡೆನ್ಸನ್ನು ತಂದು ಈಕೆ CBI ಕೊಟ್ಟಾಗ CBIನವರು ಆ ಕೇಸನ್ನು ರೀಓಪನ್ ಮಾಡ್ತಾರೆ, ಒಂದು ವಿಚಾರಣೆ ಮಾಡ್ತಾರೆ. ಅಂದರೆ ಈ ಆತ್ಮ ಕೊಟ್ಟಂಥ ಸಾಕ್ಷಿಗಳು ಕೋರ್ಟು ಕೂಡ ನಂಬುತ್ತೆ ಅಂತ ಆಯಿತು. ಎಲ್ಲ ಜಾತಿ ಧರ್ಮಗಳನ್ನು ದಾಟಿ ಇಡೀ ಕರ್ನಾಟಕ ರಾಜ್ಯನೇ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇರುವಂತಹ ಸೆನ್ಸೇಷನಲ್ ಕೇಸ್ ಆಗಿರುವಂತಹ ಸೌಜನ್ಯ ಕೇಸನ್ನು ಇದೇ ರೀತಿ ಸಾಲ್ವ್ ಮಾಡಬಹುದಲ್ಲ? ಹೇಗಿದ್ರು 12 ವರ್ಷ 13 ವರ್ಷ ಆಗಿದೆ. ಯಾವುದೇ ರೀತಿಯಾದಂತಹ ಫಿಸಿಕಲ್ ಸಾಕ್ಷಿಗಳಂತೂ ಯಾವುದು ಸಿಗೋದಿಲ್ಲ. ಸೊ ಇವಾಗ ಏನಿದ್ದರೂ ನಾವು ಬೇಕಾಗಿರೋದಂತೂ ಮಾತ್ರ ಮೇಲೆ ನಿಂತಿರೋದ್ರಿಂದ ಸೌಜನ್ಯ ಆತ್ಮನೇ ಬಂದು ಅವಳಿಗೆ ಏನಾಯ್ತು, ಯಾಕಾಯ್ತು, ಹೇಗಾಯ್ತು ಅಂತ ಅವಳ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋದ್ರಿಂದ ಈ ಕೇಸ್ಗೆ ಒಂದು ಪರಿಹಾರ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಕೆಲವೊಂದು ವರ್ಷಗಳ ಮುಂಚೆ ಕೂಡ ನೀವು ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪೋರು ಕೂಡ ನಮ್ಮನ್ನು ಬಿಟ್ಟು ಹೋದ್ಮೇಲೆ ಆಮೇಲೆ ನೀವು ಒಂದು ಕಡೆ ಹೇಳ್ತೀರಾ ಅಪ್ಪೋರ್ ಜೊತೆ ನಾನು ಮಾತಾಡಿದೆ ಆತ್ಮದ ಜೊತೆಗೆ ಅಂತ. ಇದು ಹೇಗೆ ಸಾಧ್ಯ ಆಗತ್ತೆ? ಅಥವಾ ಏನು ಆಯಿತು ಗುರುಜಿ, ನೀವು ಮಾತಾಡಿದ್ರೆ ಅಂದರೆ ಏನು ನಡೀತು? ಆತ್ಮ ಸಂಭಾಷಣೆ ಅಥವಾ ಸೋಲ್ ಕಮ್ಯುನಿಕೇಷನ್ ಈಸ್ ಪಾಸಿಬಲ್. ಅದೊಂದು ಟೆಕ್ನಾಲಜಿ, ಪ್ರತಿಯೊಂದು ಒಂದು ಟೆಕ್ನಾಲಜಿನೇ. ಹಿಂದಿನ ಜನ್ಮಗಳು ತಿಳ್ಕೊಳ್ಳೋದು ಹೇಗೆ ಟೆಕ್ನಾಲಜಿ ಇದೆಯೋ ಅಧ್ಯಾತ್ಮದಲ್ಲಿ ಇದು ಕೂಡ ಒಂದು ಇದೆ, ಸತ್ತವರ ಜೊತೆ ಸಂಭಾಷಣೆ ಮಾಡ್ತಕ್ಕಂಥದ್ದು. ನಾನು ಅದನ್ನು ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಮಾಡಲಿಲ್ಲ, ನನ್ನ ವೈಯಕ್ತಿಕ ಮಾಹಿತಿಗೋಸ್ಕರ ನಾನು ಮಾಡಿದ್ದದು. ನಾನು ಕೇಳಿದ ಪ್ರಶ್ನೆ ಇಷ್ಟೇ: ಅಪ್ಪ ಅವರೇ, ಈ ನಿಮ್ಮ ಸಾವಿನ ಬಗ್ಗೆ ಅನೇಕ ಅಪೋಹಗಳಿವೆ, ಅದು ನಿಜನ? ಅವರು ಹೇಳಿದ್ರು, ಇಲ್ಲ, ನಾನು ಹೃದಯ ಸಮಸ್ಯೆಯಿಂದನೇ ಸತ್ತಿದ್ದು ಅಂತ ಫಸ್ಟು ಕ್ಲಿಯರ್ ಮಾಡಿದರು. ಎರಡನೇದು ಕೇಳಿದ್ದು, ಈಗ ಎಲ್ಲಿದ್ದೀರಿ? ಈಗ ದೇಹ ಬಿಟ್ಟು ಹೋದ್ರಲ್ಲ, ಎಲ್ಲಿದ್ದೀರಿ? ಅದಕ್ಕೆ ಅಲ್ಲಿಂದ ಬಂದಂಥ ಉತ್ತರ, ನಾನು ಅಪ್ಪ ಅಮ್ಮನ ಹುಡುಕಾಟದಲ್ಲಿದ್ದೇನೆ. ಮೂರನೇ ಪ್ರಶ್ನೆ ಕೇಳಿದ್ದು, ಮತ್ತೆ ಹುಟ್ಟಿ ಬರ್ತೀರಾ? ಅದರ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ. ಒಂದೊಮ್ಮೆ ನಾನು ಹುಟ್ಟಿ ಬರುವುದಾದರೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೇನೆ. ಇದಿಷ್ಟು ನಾವು ಸಂಭಾಷಣೆ ಮಾಡಿ ತಿಳ್ಕೊಂಡಿದ್ದು. ಹೇಗೆ ಆತ್ಮಗಳನ್ನು ಕರೆಸಿ ನೀವು ಮಾತಾಡಿದಿರೋ ಅದೇ ರೀತಿ ಸೌಜನ್ಯ ಆತ್ಮವನ್ನು ಕರೆಸಿ ಅವಳ ಈ ಸ್ಥಿತಿಗೆ ಕಾರಣ ಯಾರೆಂದು ತಿಳಿಸಿ ಅವಳ ಆತ್ಮಕ್ಕೂ ಮುಕ್ತಿ ಸಿಗುವ ಹಾಗೆ ಮಾಡಿ ಗುರುಗಳೇ. ಈ ವಿಚಾರದಲ್ಲಿ ಕೆಲವು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ಗಳು ಇನ್ವೆಸ್ಟಿಗೇಷನ್ ಆಫೀಸರ್ ತರ ಆಗಿದ್ದಾರೆ. ಇನ್ವೆಸ್ಟಿಗೇಷನ್ ಆಫೀಸರ್ಗಳೆಲ್ಲ ಯೂಟ್ಯೂಬರ್ಗೆ ಕಂಟೆಂಟ್ಗಳಾಗಿದ್ದಾರೆ. ಹೇಗೆ ಯೂಟ್ಯೂಬ್ ಅಲ್ಲಿ ಸೆನ್ಸೇಷನಲ್ ವಿಷಯ ಆಗಿರೋದ್ರಿಂದ ಇದೇ ರೀತಿ ಯೂಟ್ಯೂಬ್ಗಳನ್ನೇ ಇದರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿರೋದ್ರಿಂದ ಯೂಟ್ಯೂಬ್ ಇಂದಾನೆ ಇದನ್ನ ಸಾಲ್ವ್ ಮಾಡಿದ್ರೆ ಯೂಟ್ಯೂಬ್ ಒಂದು ಒಳ್ಳೆ ರೀತಿ ಹೆಸರು ಸಿಗಬಹುದೇನೋ. ಏನಂತೀರಾ? ಅಷ್ಟೇ.